ಬಂಡೀಪುರ ಅಭಯಾರಣ್ಯದ ಏನು ಎಂಟ್ರೆನ್ಸ್ ಏನಿದೆ ಆ ಒಂದು ಎಂಟ್ರೆನ್ಸ್ ಅಲ್ಲೂ ಕೂಡ ಏನು ಬೆಂಕಿಗೆ ಏನು ಕಾಡು ನಾಶ ಆಗಿರ್ತಕ್ಕಂಥದ್ದು. ನಾವೀಗ ಬಂಡೀಪುರದ ಏನು ಸಫಾರಿ ಒಂದು ಜಾಗ ಏನಿದೆ ಆ ಜಾಗಕ್ಕೆ ಹೋಗ್ತಾ ಇರ್ತಕ್ಕಂಥ ಎಂಟ್ರೆನ್ಸ್ ಅಲ್ಲಿ ಎಡಭಾಗದಲ್ಲಿ ಅಂದರೆ ಸಫಾರಿಗೆ ಹೋಗ್ತಕ್ಕಂಥ ಒಂದು ಎಡಭಾಗದಲ್ಲಿ ನಾವು ಇದ್ದೀವಿ. ಈ ಭಾಗದಲ್ಲಿ ಕಳೆದ 2-3 ದಿನಗಳಿಂದ ಏನು ಕಾಣಿಸ್ಕೊಂಡಿದ್ದಂಥ ಬೆಂಕಿ ಸಂಪೂರ್ಣವಾಗಿ ಏನು ಸಣ್ಣ ಪುಟ್ಟ ಗಿಡಗಳನ್ನು ಸೇರಿಸಿದಂತೆ ಎಲ್ಲ ಗಿಡಗಳನ್ನು ಕೂಡ ನಾಶ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಸಣ್ಣ ಪುಟ್ಟ ಗಿಡಗಳಿಂದ ಎಲ್ಲವೂ ಕೂಡ ಅಕ್ಷರಶಃ ಬೂದಿಯಾಗಿರ್ತಕ್ಕಂಥ, ಯಾಕೆಂದರೆ ಆ ಒಂದು ಮಟ್ಟಕ್ಕೆ ಇಲ್ಲಿ ಬೆಂಕಿ ಆವರಿಸಿತ್ತು. ಆ ಪರಿಣಾಮವಾಗಿ ಜೀವಂತ ಸಸ್ಯಗಳೇನಿದ್ವು ಆ ಜೀವಂತ ಸಸ್ಯಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗ ನಾವು ನೋಡ್ತಾ ಇದ್ದೀವಿ ಈ ಒಂದು ದೃಶ್ಯಾವಳಿ ಏನಿರ್ತಕ್ಕ ಎಲ್ಲ ಗಿಡ ಮರಗಳು ಕೂಡ ಸುಟ್ಟು ಬೂದಿ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಒಂದು ಒಣಗಿ ಬಿದ್ದಿರ್ತಕ್ಕಂಥ ಒಂದು ಮರ ಏನಿದೆ ಆ ಮರದಲ್ಲಿ ಈಗಲೂ ಕೂಡ ಬೆಂಕಿಯ ಕಿಡಿಗಳು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಈ ರೀತಿಯಾಗಿ ಏನು ಈಗಾಗಲೇ ಈ ಭಾಗದಲ್ಲಿ ಒಂದು ಬೆಂಕಿಯನ್ನು ನಂದಿಸಿ ಹೊರಟಿದ್ದಾರೆ. ಸೊ ನಂದಿಸಿ ಹೊರಟಂಥ ಸಂದರ್ಭದಲ್ಲಿ ಅದು ಗಾಳಿಗೆ ಮತ್ತೆ ಆ ಒಂದು ಬೆಂಕಿಯ ಕಿಡಿಗಳು ಗಾಳಿಗೆ ಪಸರಿಸಿ ಬೇರೆ ಕಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಈಗಾಗಲೇ ಅರಣ್ಯ ಅಧಿಕಾರಿಗಳಿಗೂ ಸಹ ಹೇಳಿರ್ತಕ್ಕಂಥ. ಆ ನಿಟ್ಟಿನಲ್ಲಿ ಈ ಒಂದು ಬೆಂಕಿಯನ್ನು ಕೂಡ ಸಂಪೂರ್ಣವಾಗಿ ನಂದಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ಕಳೆದ 2-3 ದಿನಗಳ ಹಿಂದೆ ಈ ಭಾಗದಲ್ಲಿ ಒಂದು ಬೆಂಕಿ ದುರಂತ ಏನು ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಇಲ್ಲಿನ ಒಂದು ಸ್ಥಳೀಯರು ಆ ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಹೆಸರೇನು ಮತ್ತು ಅವರು ಆ ದಿನ ಒಂದು ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ಅಂತಕ್ಕಂಥದ್ದನ್ನ ಮೊದಲಿಗೆ ಆವತ್ತಿನ ದಿವಸ ಇಲ್ಲಿ ಬೆಂಕಿ ಯಾವ ರೀತಿ ಇತ್ತು, ಸೊ ಅದನ್ನು ಆರಿಸಲಿಕ್ಕೆ ನಿಮ್ಗೆ ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ಅಂತ. ಸರ್, ಇದು 22ನೇ ತಾರೀಕು ಸಂಜೆ ಬೆಂಕಿ ಅವಘಡ ಆಗಿರೋದ್ರಿಂದ ಅದು ಏನಾಯಿತು, ಸಂಜೆ ಆದ ಕಾರಣ ಇಲ್ಲಿ ಬೆಂಕಿ ನಂದಿಸಲು ಕಷ್ಟ ಇದೆ. ಹಾಗಾಗಿ ಅದು ಸಂಜೆಯಿಂದ ನೈಟಿಂದ ಹಿಡಿದು ಬೆಳಗ್ಗೆ ಎಲ್ಲ ತುಂಬ ಪಸರಿಸಿತು ಬೆಂಕಿ. ಬೆಳಗ್ಗೆ ಹೊತ್ತಲ್ಲಿ ತುಂಬ ಅತಿ ಹೆಚ್ಚಾಗಿ ಬೆಂಕಿ ಕಾಣಿಸ್ತದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಅದಕ್ಕೆ ಆಸಕ್ತಿ ಉಳ್ಳವ್ರಿಗೆಲ್ಲ ಫೋನ್ ಮಾಡಿ ಕರೆಸಿದ್ರು. ಆದರೂ ಕೂಡ ಇಲ್ಲಿ ಬೆಂಕಿನ ಪೂರ್ತಿ ಪ್ರಮಾಣದಲ್ಲಿ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಬೆಂಕಿ ಯಾವ ಮಟ್ಟಕ್ಕಿತ್ತು ಅಂತಂದರೆ ಮಿಸ್ ಆದರೆ ಯಾರು ಅಲ್ಲಿ ಅದಕ್ಕೆ ಸಹಾಯ ಮಾಡೋಕೆ ಹೋಗ್ತಾರೆ ಅವ್ರಿಗೂ ಅನಾಹುತ ಆಗೋಂಥ ಒಂದು ಸಂದರ್ಭ ಇತ್ತು ಅವತ್ತು. ಹಾಗಾಗಿ ಕಾಡು ಪೂರ್ಣವಾಗಿ 70% ಇವತ್ತು ನಾಶಗೊಂಡಿದೆ ಅನ್ನೋದು ನಮ್ಮದೊಂದು ಇದು. ಅಲ್ಲ, ಈ ಪ್ರಮಾಣದ ಬೆಂಕಿ ಈ ಹಿಂದೆ ಯಾವತ್ತಾದ್ರೂ ನೀವು ನೋಡಿದ್ರೆ ಹೇಗೆ ಅಂತ? ಸರ್, ಇಲ್ಲ, ಈ ಥರ ಪ್ರಮಾಣದ ಬೆಂಕಿ ನೋಡ್ರಿಲ್ಲ. ಯಾಕಂದರೆ ಅದು ನೈಟು ಬೆಂಕಿ ಹತ್ತಿರೋದ್ರಿಂದ ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ಏನಾದರೂ ಡೇ ಆಗಿತ್ತು ಅಂದರೆ ಈ ಪ್ರಮಾಣದಲ್ಲಿ ಏನೂ ಆಯ್ತಾ ಇರಲಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಓಕೆ. ಅಲ್ಲ, ಈ ಸಾಮಾನ್ಯವಾಗಿ ಈ ಕಡೆ ಪ್ರಾಣಿಗಳು ಕೂಡ ಓಡಾಡ್ತಿರ್ತವೆ. ಆ ಥರ ವನ್ಯಜೀವಿಗಳೇನಾದ್ರು ನಿಮ್ಮ ಗಮನಕ್ಕೆ ಬಂದ ಹಾಗೆ ಎಲ್ಲಾದರೂ ಈ ಬೆಂಕಿಗೆ ಸಿಲುಕಿ ಸತ್ತಿರ್ತಕ್ಕಂಥ ಮಾಹಿತಿ ಏನಾದ್ರು ನಿಮಗೆ ಸಿಕ್ಕಿದೆ ಅಂತ? ಸರ್, ನಾವು ಅದೇ 23ನೇ ತಾರೀಕು ಏನಾದರೂ ಇಲ್ಲಿ ಎಲ್ಲ ಸ್ನೇಹಿತರ ಜೊತೆ ಬಂದು ಬೆಂಕಿ ಆರ್ಸಕ್ಕೆ ಹೋದಾಗ 1-2 ಜಿಂಕೆ ಮತ್ತು ಈ ಮೊಲ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಸಾವನ್ನಪ್ಪಿದ್ವು ಸರ್. ಅದು ನೀವು ನೋಡಿದ್ರಾ ದೃಶ್ಯಾವಳಿಗಳನ್ನ? ನೋಡಿದ್ದು. ಯಾವ ಭಾಗದಲ್ಲಿ ಕಾಣಿಸ್ಕೊಂಡಿದ್ದು? ಸರ್, ಇದು ಫಸ್ಟು ಇಲ್ಲಿ ಹುಲಿಯಮ್ಮ ದೇವಸ್ಥಾನ ಅಂತಿದೆ ಆ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದು. ಅದೊಂದು ಸಂಜೆ ಬೆಂಕಿ ಸ್ಟಾರ್ಟ್ ಆಗಿತ್ತು. ನೈಟು ಕಾರ್ಯಾಚರಣೆ ಮಾಡೋಕ್ಕಾಗದೇ ಇರೋ ಸಾಧ್ಯ ಬೆಳಗ್ಗೆ ಗಂಟೆ ಅದು ದೊಡ್ಡದಾಗಿ ಪಸರಿಸಿ ಆಗಿದೆ ಅಂತ. ಸರ್, ಈಗಲೂ ಕೂಡ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಬೆಂಕಿ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಹೇಗಿದೆ ಅಂತ ಅದ್ರ ಬಗ್ಗೆ ಗೊತ್ತಿದೆ ತಮಗೆ? ಸರ್, ಈಗ ಇನ್ನೂ ಬೆಂಕಿ ಅನ್ನತಕ್ಕದ್ದು ಪೂರ್ತಿ ಆರಿಲ್ಲ. ಅಲ್ಲಲ್ಲಿ ಇದೆ. ಅದೇನಾದರೂ ಇನ್ನೂ ಗಾಳಿ ಜಾಸ್ತಿ ಆಯಿತು ಅಂದರೆ ಅನಾಹುತ ಪುನಃ ಜಾಸ್ತಿ ಆಗೋ ಇದು ಸಾಧ್ಯತೆ ಇದೆ. ಇದಿಷ್ಟು ಏನು ಅವತ್ತು ಬೆಂಕಿ ದುರಂತ ನಡೆದಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಒಂದಷ್ಟು ದೃಶ್ಯಗಳು ನೋಡಿರ್ತಕ್ಕಂಥ ಮತ್ತು ಅದನ್ನು ಹಾರಿಸಲಿಕ್ಕೂ ಕೂಡ ಪ್ರಯತ್ನ ಪಟ್ವಿ. ಬಟ್ ಆದರೆ ಆಗಲಿಲ್ಲ. ರಾತ್ರಿ ವೇಳೆ ಆಗಿರ್ತಕ್ಕಂಥ ಹಿನ್ನೆಲೆಯಿಂದಾಗಿ ಒಂದು ಕಾರ್ಯಾಚರಣೆ ಯಶಸ್ವಿ ಆಗಿರತಕ್ಕಂಥ ಮಾತುಗಳು ಕೂಡ ಹೇಳ್ಕೊತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಘ್ನೇಶ್ ಜೊತೆ ಲಕ್ಷ್ಮೀಪತಿ, ಫಸ್ಟ್ ನ್ಯೂಸ್, ಚಾಮರಾಜನಗರ.